Hi, dear learners of English. ಈ ಒಂದು ವಿಡಿಯೋ ಕ್ಲಾಸಲ್ಲಿ so many students and so many English learners are going to comment that, sir, already you uploaded that active and passive voice in the assertive sentence and so many competitive examinations questions you said and you explained. Sir, bring the one video class for the active and passive voice in a WH questions. There is a WH questions in the English grammar. There is a how to change those sentences into passive voice. ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಅನ್ನ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಯುವರ್ SI ಮಠಪತಿ ಇಂಗ್ಲಿಷ್ ಅಕಾಡೆಮಿ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಇನ್ WH ಕ್ವಶನ್ಸ್. ಹಾಗಾದ್ರೆ ಫಸ್ಟ್ WH ವರ್ಡ್ ಅನ್ನ ನಾವಿಲ್ಲಿ ಯಾವ ತಗೋತೀವಪ್ಪ ಅಂತಂದ್ರ, ಓಕೆ, that WH question we will take here. Which one is that? The who WH ವರ್ಡ್ ಅನ್ನ ತೆಗೆದುಕೊಂಡು ಒಂದು ಸೆಂಟೆನ್ಸ್ ನೋಡೋಣ ನಾವು ಇದರಲ್ಲಿ ಆಕ್ಟಿವ್ ವಾಯ್ಸ್ ಅಲ್ಲಿ. ಓಕೆ, ಏನದ ನೋಡ್ರಿ ಕ್ವಶನ್, ಹೂ ಬ್ರೋಕ್ ದ ವಿಂಡೋ. ಈ ಒಂದು WH ಕ್ವಶನ್ಸ್ ಅಲ್ಲಿ ಏನಿದೆ, WH ವರ್ಡ್ ಇದೆ, ದೆನ್ ನೆಕ್ಸ್ಟ್ ಬ್ರೋಕ್ ಇಸ್ ಅ verb ಇದೆ ರೀ. ಓಕೆ, if you want write, I will write in the full form. And next here is a window is what here? Object. What is window? Window is object. ಓಕೆ, ನಮ್ಗೆ ಏನ್ ಸಿಗುತ್ತಾ ರೀ, ಒನ್ಲಿ ಇನ್ ದ WH ಕ್ವಶನ್ಸ್ ಅಲ್ಲಿ WH ವರ್ಡ್ ಸಿಗುತ್ತಾ, ಆಮೇಲೆ ನೆಕ್ಸ್ಟ್ ವರ್ಬ್ ಸಿಗುತ್ತಾ, ಆಬ್ಜೆಕ್ಟ್ ಸಿಗುತ್ತಾ. ನಮ್ ಪ್ಯಾಸಿವ್ ವಾಯ್ಸ್ ರೂಲ್ ಪ್ರಕಾರ ಏನದ ರೀ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಓಕೆ, ಪ್ಯಾಸಿವ್ ವಾಯ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಮಾಡ್ಕೋತೀವಿ, ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ಮಾಡ್ಕೋತೀವಿ. ಓಕೆ, ಆಮೇಲೆ ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ ಅಲ್ಲಿ B3 ಬರಿತಿದ್ವಿ, ದೆನ್ ವಿ ವಿಲ್ ಯೂಸ್ ದ ಬೈ ಅಂಡ್ ದ ರೈಟ್ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ತಿದ್ವಿ. ಬಟ್ ಇಲ್ಲಿ ಏನದ, ಬರೀ WH ವರ್ಡ್ ಅದ, ವರ್ಬ್ ಅದ, ಆಬ್ಜೆಕ್ಟ್ ಅದ. ಹಾಗಾದ್ರ ಈ ಒಂದು ಆನ್ಸರ್ ಅನ್ನ ಇಲ್ಲೇ ಇದೆ ನೋಡ್ರಿ. ಜಸ್ಟ್ ವಿ ವಿಲ್ ಸಿ ವಾಟ್ ಈಸ್ ದ ಪ್ಯಾಸಿವ್ ವಾಯ್ಸ್ ಆಫ್ ದ ಗಿವನ್ ಆಕ್ಟಿವ್ ವಾಯ್ಸ್ ಅಂತ ನೋಡ್ತಾ ಹೋದ್ರೆ, ಯಾವಾಗ ನಮ್ಮ WH ಕ್ವಶನ್ ನಲ್ಲಿ ಹೂ ಅನ್ನ ಕೊಟ್ಟಿದ್ರೆ ಬಿಗಿನಿಂಗ್ ನೀವೇನ್ ಮಾಡ್ರಿ, ಈ ಒಂದು ಕಂಜಕ್ಷನ್ ಅಥವಾ ಪ್ರೆಪೋಸಿಷನ್ ಅನ್ನ ಬಿಗಿನಿಂಗ್ ಬರೀರಿ. ದೆನ್ ನೆಕ್ಸ್ಟ್ ಆಫ್ಟರ್ ದ ಹೂ ಇದ್ದದ ಏನಾಗತ್ತ ರೀ, ಹೂಮ್ ಆಗತ್ತ. ದೆನ್ ವಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನ ತಗೊಂಡಿವಿ ನಾವು. ಹಾಗಾದ್ರೆ ಈಸ್ ತಗೋಬಹುದಾಗಿತ್ತು, ಆಮ್ ತಗೋಬೇಕಾಗಿತ್ತು, ಆರ್ ತಗೋಬೇಕಾಗಿತ್ತು, ವರ್ ತಗೋಬೇಕಾಗಿತ್ತು, ವಾಸೇ ಯಾಕೆ ತಗೊಂಡಿವಿ. ಇಲ್ಲಿ ನೋಡ್ರಿ, ನಮ್ಮ ಆಬ್ಜೆಕ್ಟ್ ಏನದ, ವಿಂಡೋ ಅನ್ನೋದು ಏನದ ರೀ, ಸಿಂಗ್ಯುಲರ್ ಅದ. ಅದಕ್ಕೋಸ್ಕರ ನಾವು ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಅದ, V2 ಅದರ. ಇದು V2 ಇದ್ದಾಗ ನಾವು ಸಿಂಗ್ಯುಲರ್ ಇದ್ದ ವಾಸ್ ಹೆಲ್ಪಿಂಗ್ ವರ್ಬ್ ಅನ್ನ ತಗೋತೀವಿ, ಪ್ಲೂರಲ್ ಇದ್ದಾಗ ವರ್ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೋತೀವಿ. ಓಕೆ, ಕ್ಲಿಯರ್ ಅದ. ಬೈ ಹೂಮ್ ಅನ್ನ ಬಿಗಿನಿಂಗ್ ತಗೋಬೇಕು. ನೆಕ್ಸ್ಟ್ ವಾಸ್ ಹೆಲ್ಪಿಂಗ್ ವರ್ಬ್ ಯಾಕಂತ ಹೇಳಿದೆ, ಅದು ನಮ್ದು ಆಬ್ಜೆಕ್ಟ್, ಸಬ್ಜೆಕ್ಟ್ ಏನದ ರೀ, ಸಿಂಗ್ಯುಲರ್ ಅದ. ದ ವಿಂಡೋ ಅನ್ನೋ ಸಿಂಗ್ಯುಲರ್ ಅದ. ಅದಕ್ಕೋಸ್ಕರ ನಾವ್ ಏನ್ ಮಾಡಿದೀವಿ, ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ವಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಂಡಿವಿ. ನೆಕ್ಸ್ಟ್ ಯು ಕ್ಯಾನ್ ರೈಟ್ ದಟ್ ಬ್ರೋಕ್ ಇಸ್ ಅ V2. ವಿ ಶುಡ್ ರೈಟ್ ಇನ್ ದ ಪ್ಯಾಸಿವ್ ವಾಯ್ಸ್ ಒನ್ಲಿ ದ V3 ಫಾರ್ಮ್ ಅಷ್ಟೇ ಬರಿಬೇಕ್ರಿ. ಓಕೆ, ನೆಕ್ಸ್ಟ್ ಇಲ್ಲಿ ಏನದ, ಕ್ವಶನ್ ಅಲ್ಲಿ ಕ್ವಶನ್ ಮಾರ್ಕ್ ಇದೆ, ಆಸ್ ಇಟ್ ಈಸ್ ನಾವು ಕ್ವಶನ್ ಮಾರ್ಕ್ ಅನ್ನ ಇಲ್ಲಿ ಇಡಬೇಕು. ಈ ರೀತಿ ನೀವು ಬರೆದ್ರೆ it is asked in the so many competitive examinations, SLC, PUC, 8th, 9th examination. It will useful for the all classes. Okay, I hope ನಿಮ್ಗೆ ಹೂ WH ವರ್ಡ್ ಅಥವಾ ಸೆಂಟೆನ್ಸ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಓಕೆ, ಲೆಟ್ಸ್ ಮೂವ್ ಟು ದಟ್ ಒನ್ ಮೋರ್. ವಾಟ್ ಈಸ್ ದಟ್? ಒನ್ ಮೋರ್ WH ವರ್ಡ್. ವಿಚ್ ವರ್ಡ್ ಇಸ್ ದಟ್? ನೆಕ್ಸ್ಟ್ ವಿ ವಿಲ್ ಟೇಕ್ ದಟ್ ಹೌ. ಓಕೆ, ಹೂ ಆಗ್ಯದ, ನಾವೀಗ ಏನ್ ಮಾಡೋಣ, ಹೌ ಅನ್ನ ತಗೊಳ್ರಿ. ಓಕೆ, ಲೆಟ್ಸ್ ವಿ ವಿಲ್ ಸಿ ದಟ್ ಹೌ. ಈ ಸೆಂಟೆನ್ಸ್ ಅನ್ನ ಯಾವ ರೀತಿ ನಾವು ಪ್ಯಾಸಿವ್ ವಾಯ್ಸ್ ಮಾಡ್ತೀವಿ ಅನ್ನೋದನ್ನ ಈಗ ನೋಡೋಣ್ರಿ. ಓಕೆ, ನೆಕ್ಸ್ಟ್ ನಮ್ WH ವರ್ಡ್ ಯಾವ್ದದ ರೀ, ಹೌ ಇದೆ. ಈ ಹೌ ಅಂದ್ರೆ ಏನ್ರಿ, ಹೇಗೆ. ಕನ್ನಡದಾಗೂ ನಿಮ್ಗೆ ಬೇಕಪ್ಪ ಅಂತಂದ್ರ ಹೇಗೆ ಅಂತಕ್ಕಂಥದನ್ನ ಯಾವ ರೀತಿ ಯೂಸ್ ಮಾಡ್ತೀವಿ. ಆಕ್ಟಿವ್ ವಾಯ್ಸ್ ಅಲ್ಲಿ ಕ್ವಶನ್ ಯಾವ ರೀತಿ ಕೊಟ್ಟಿದಾರ್ರಿ, ಹೌ ಡಿಡ್ ಯು ಸಾಲ್ವ್ ದಿಸ್. ಇದನ್ನ ನೀನ್ ಹ್ಯಾಕ್ ಸಾಲ್ವ್ ಮಾಡ್ತೀಯ, ಈ ರೀತಿ ನಮ್ದು ಆಕ್ಟಿವ್ ವಾಯ್ಸ್. ಇದನ್ನ ಪ್ಯಾಸಿವ್ ವಾಯ್ಸ್ ಯಾವ ರೀತಿ ಮಾಡ್ಬೇಕು,
ಇಲ್ಲಿ ಏನದ ರೀ ಹೌ ಅನ್ನೋದು ಏನದ ಡಬ್ಲ್ಯೂ ಎಚ್ ವರ್ಡ್ ಅದ. ಓಕೆ, ನೆಕ್ಸ್ಟ್ ಡಿಡ್ ಅನ್ನೋದು ಏನದ ರೀ ಸಿಂಪಲ್ ಪಾಸ್ಟ್ ಅಲ್ಲಿ ಬರ್ತಕ್ಕಂತ ಹೆಲ್ಪಿಂಗ್ ವರ್ಬ್ ಅದ. ನೆಕ್ಸ್ಟ್ ಯು ಅನ್ನೋದು ಏನದ ರೀ ಸಬ್ಜೆಕ್ಟ್ ಅದ. ನೆಕ್ಸ್ಟ್ ಸಾಲ್ವ್ ಅನ್ನೋದು ಏನದ ರೀ ವರ್ಬ್ ಅದ. ನೆಕ್ಸ್ಟ್ ದಿಸ್ ಅನ್ನೋದು ಏನದ ರೀ ಆಬ್ಜೆಕ್ಟ್ ಅದ. ಇಷ್ಟು ನಮ್ಮ ಕ್ವಶನ್ ಅಲ್ಲಿ ನಾವು ತಿಳ್ಕೊಬೇಕಾಗ್ತದ. ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ನಾವು ಯಾವ ರೀತಿ ಚೇಂಜ್ ಮಾಡ್ತೀವಪ್ಪ ಅಂದ್ರ ಇಲ್ಲಿ ಡಬ್ಲ್ಯೂ ಎಚ್ ವರ್ಡ್ ಕೊಟ್ಟಾರಲ್ಲ ಆಸ್ ಇಟ್ ಈಸ್ ಅದನ್ನೇ ಹೌ ಇದ್ದದನ್ನ ಹೌನೇ ಬರ್ದ್ಬಿಟ್ರಿ. ನೆಕ್ಸ್ಟ್ ವಾಸ್ ತಗೊಂಡಿವಿ, ಇಲ್ಲಿ ಡಿಡ್ ಅದ, ಇಲ್ಲಿ ವಾಸ್ ತಗೊಂಡಿವಿ. ಇದು ಸಿಂಪಲ್ ಪಾಸ್ಟ್ ಅಲ್ಲಿ ನಾವು P1 ತಗೊಂಡಾಗ ಇಲ್ಲಿ ಡಿಡ್ ತಗೊಂಡಾಗ P1 ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ದಿಸ್ ಅನ್ನೋದು ಏನದ ರೀ ಸಿಂಗ್ಯುಲರ್ ಅದ. ಓಕೆ, ನಮ್ ಸಬ್ಜೆಕ್ಟ್ ಏನದ ರೀ ಸಿಂಗ್ಯುಲರ್ ಅದ. ಅದಕ್ಕೋಸ್ಕರ ನಾವು ದಿಸ್ ಇರೋದ್ರಿಂದ ವಾಸ್ ಹೆಲ್ಪಿಂಗ್ ವರ್ಬ್ ತಗೊಂಡಿವಿ. ನೆಕ್ಸ್ಟ್ ನಮ್ದು ಆಬ್ಜೆಕ್ಟ್ ಏನಾಗ್ಯದ ರೀ ಈ ಒಂದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಆಗ್ಯದ. ನೆಕ್ಸ್ಟ್ ಸಾಲ್ವ್ ಅನ್ನೋದು P1 ಅದ. ಇನ್ ದ ಪ್ಯಾಸಿವ್ ವಾಯ್ಸ್ ವಿ ವಿಲ್ ರೈಟ್ ಇನ್ ದ P3. ದೆನ್ ಆಫ್ಟರ್ ದಟ್ ಬೈ ಅಂತಕ್ಕಂತ ಕಂಜಕ್ಷನ್ ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಸಬ್ಜೆಕ್ಟ್ ಏನಾಗುತ್ತಾರೆ ಇಲ್ಲಿ ಆಬ್ಜೆಕ್ಟ್ ಆಗುತ್ತ. ಓಕೆ, ದೆನ್ ಆಸ್ ಇಟ್ ಈಸ್ ನಿಮ್ಮ ಒಂದು ಕ್ವಶನ್ ಮಾರ್ಕ್ ಅನ್ನ ಆಸ್ ಇಟ್ ಈಸ್ ಇಟ್ಬಿಡ್ರಿ. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದಟ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ವಾಟ್ ಅದ ನೋಡ್ರಿ. ಹೂ ಆದ ಬಳಿಕ ಏನದ ವಾಟ್ ಅದ. ಈ ವಾಟ್ ಅಂದ್ರ ಈ ಕನ್ನಡದಲ್ಲಿ ವಾಟ್ ಅನ್ನ ನಾವು ಕನ್ನಡದಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಪ್ಪ ಅಂತಂದ್ರ ಏನಂತ ಕರಿತೀರಿ ವಾಟ್ ಅಂದ್ರೆ ಏನು. ಓಕೆ, ಇದನ್ನ ಸೆಂಟೆನ್ಸ್ ಅಲ್ಲಿ ನಾವು ಯೂಸ್ ಮಾಡಿದಾಗ ಏನಾಗುತ್ತ ರೀ ವಾಟ್ ಡಿಡ್ ಯು ಸೇ, ಏನ್ ಹೇಳ್ತಿ ನೀನು ಅಂತ ಕೇಳ್ತೀವಲ್ರಿ ಇನ್ನೊಬ್ಬ ನಮ್ಮ ಫ್ರೆಂಡ್ಗಾಗಿ. ಆ ರೀತಿ ಒಂದು ಎದರಲ್ಲದರಿ ಆಕ್ಟಿವ್ ವಾಯ್ಸ್ ನಲ್ಲಿ ಸೆಂಟೆನ್ಸ್ ಅದ ರೀ. ಹಾಗಾದ್ರ ಇಲ್ಲಿ ಕೂಡ ವಾಟ್ ಅನ್ನೋದು ಡಬ್ಲ್ಯೂ ಎಚ್ ವರ್ಡ್ ಅದ. ನೆಕ್ಸ್ಟ್ ಡಿಡ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಅದ. ಸಿಂಪಲ್ ಪಾಸ್ಟ್ ಅಲ್ಲಿ ಅದನ್ನು ಕ್ವಶನ್. ನೆಕ್ಸ್ಟ್ ಇಲ್ಲಿ ಆಬ್ಜೆಕ್ಟ್ ಅದ ರೀ. ನೆಕ್ಸ್ಟ್ ಸೇಸ್ ವರ್ಬ್ ಅದ ರೀ. ಓಕೆ, ಇದು ಆಬ್ಜೆಕ್ಟ್ ಆಗಂಗಿಲ್ಲ, ಇಟ್ ಈಸ್ ಅ ಸಬ್ಜೆಕ್ಟ್ ಆಗುತ್ತಾರೆ. ಓಕೆ, ಇಟ್ ಇಸ್ ಅ ಸಬ್ಜೆಕ್ಟ್. ನೆಕ್ಸ್ಟ್ ಹಾಗಾದ್ರೆ ಪ್ಯಾಸಿವ್ ವಾಯ್ಸ್ ಏನಾಗುತ್ತಾರೆ ಕೊಟ್ಟಂತ ವಾಟ್ ಡಿಡ್ ಯು ಸೇ ಈ ಒಂದು ಡಬ್ಲ್ಯೂ ಎಚ್ ಕ್ವಶನ್ ನ ಪ್ಯಾಸಿವ್ ವಾಯ್ಸ್ ಏನಾಗತ್ತಪ್ಪ ಅಂದ್ರ ನಾ ಹೇಳಿದೀನಿ ಕೊಟ್ಟಂತ ಡಬ್ಲ್ಯೂ ಎಚ್ ವರ್ಡ್ ಅನ್ನ ಆಸ್ ಇಟ್ ಈಸ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಬರೀರಿ. ದೆನ್ ನೆಕ್ಸ್ಟ್ ವಾಸ್ ತಗೊಂಡಿವಿ. ವಾಸ್ ಯಾಕೆ ತಗೊಂಡಿವಿ, ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಡಿಡ್ ಅದ, ಅದಕ್ಕೆ ಸಿಂಗ್ಯುಲರ್ ವಾಸ್ ತಗೋತೀವಿ. ನೆಕ್ಸ್ಟ್ ವಾಟ್ ವಾಸ್, ದೆನ್ ಏನದ ನಮ್ದು ವರ್ಬು ಸೇ ಅನ್ನೋದು P1 ಅದ. ಇದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ P3 ಅಲ್ಲಿ ಬರೀತೀವ್ರಿ. ಸೇ, ಸೇಡ್, ಸೇಡ್ ಆಗುತ್ತರಿ. ನೆಕ್ಸ್ಟ್ ಬೈ ಅನ್ನೋದು ಪ್ರಪೋಸಿಷನ್ ಅಥವಾ ಕಂಜಕ್ಷನ್ ತಗೊಂಡಿವಿ. ನೆಕ್ಸ್ಟ್ ನಮ್ಮ ಸಬ್ಜೆಕ್ಟ್ ಇದ್ದದ್ದು ಎಲ್ಲಿ ಏನಾಗ್ಯದ ರೀ ಆಬ್ಜೆಕ್ಟ್ ಆಗ್ಯದ. ನೆಕ್ಸ್ಟ್ ಆಸ್ ಇಟ್ ಈಸ್ ಯು ಕ್ಯಾನ್ ಕೀಪ್ ದ ಕ್ವಶನ್ ಮಾರ್ಕ್ ಅನ್ನ ಇಟ್ಬಿಟ್ರೆ ದೆನ್ ಯು ವಿಲ್ ಗೆಟ್ ದಟ್ 1 mark in any competitive examination, my dear students of English learners. Okay, I hope idu kuda clear agide anta tilkonini. Okay, next we will see that one more question. What is that? Why. Okay, why anna navil nodona yav ರೀತಿ ಪ ಅಂದ್ರ why ಅಂದ್ರೆ ಏನು ಯಾಕೆ. ಫಾರ್ ಎಕ್ಸಾಂಪಲ್ ನೀವು ಸ್ಕೂಲಿಗೆ ಲೇಟ್ ಮಾಡಿ ಹೋದ್ರಪ್ಪ ಅಂತಂದ್ರ ಅವಾಗ ಏನಂತ ಕೇಳ್ತಾರ ವೈ ಆರ್ ಯು ಲೇಟ್ ಅಂತ ಕೇಳ್ತಾರ, ಯಾಕೆ. ಅದರದ್ದು ಒಂದು ಆಕ್ಟಿವ್ ವಾಯ್ಸ್ ಎಕ್ಸಾಂಪಲ್ ಅನ್ನು ನೋಡೋಣ. ವೈ ಡಿಡ್ ಶಿ ರೈಟ್ ದಟ್ ಲೆಟರ್, ಆಕೆ ಆ ಲೆಟರ್ ಅನ್ನ ಯಾಕೆ ಬರೆದ್ರು. ಓಕೆ, ಈ ರೀತಿ ಪ್ರಶ್ನೆ ಅದ. ಇದನ್ನ ನಾವು ಪ್ಯಾಸಿವ್ ವಾಯ್ಸ್ ಯಾವ ರೀತಿ ಮಾಡೋಣ. ಇದು ಕೂಡ ಯಾವ ಟೆನ್ಸ್ ಅಲ್ಲಿ ಅದ ರೀ, ಇದು ಕೂಡ ಡಿಡ್ ಬತ್ತಪ್ಪ ಅಂದ್ರೆ ಯಾವಾಗಿರ್ತದ ರೀ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಅದ. ಓಕೆ, ಹಾಗಾದ್ರ ಈ ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರ ನಾವೇನ್ ಮಾಡ್ಬೇಕು, ಸಿಂಗ್ಯುಲರ್ ಇದ್ರ ಮತ್ತೇನ್ ಮಾಡ್ಬೇಕ್ರಿ ವಾಸ್ ಹೆಲ್ಪಿಂಗ್ ವರ್ಬ್ ಅನ್ನೇ ತಗೋಬೇಕು. ನೆಕ್ಸ್ಟ್ ಫಸ್ಟ್ ರೂಲ್ ಏನದ ರೀ, ಕೊಟ್ಟಂತಹ ಡಬ್ಲ್ಯೂ ಎಚ್ ವರ್ಡ್ ಅನ್ನ ಆಸ್ ಇಟ್ ಈಸ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇಟ್ಬಿಡ್ರಿ. ನೆಕ್ಸ್ಟ್ ನಮ್ಮ ಆಬ್ಜೆಕ್ಟ್ ಏನದ ರೀ ದ್ಯಾಟ್ ಲೆಟರ್ ಅದ. ಓಕೆ, ನಮ್ಮ ಆಬ್ಜೆಕ್ಟ್ ಏನದ ರೀ ದ್ಯಾಟ್ ಲೆಟರ್ ಅದ. ಹಾಗಾದ್ರ ಡಬ್ಲ್ಯೂ ಎಚ್ ವರ್ಡ್ ಆದ್ಮೇಲೆ ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ನಮ್ಮ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ನಾವು ಬರೆಯೋಣ್ರಿ. ಓಕೆ, ದೆನ್ ನೆಕ್ಸ್ಟ್ P3 ರೈಟ್ ಅದ ರೀ. ಈ ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನ್ ಬರಿಬೇಕು V3 ಅನ್ನ ಬರಿಬೇಕು. ನೆಕ್ಸ್ಟ್ ಕಂಜಕ್ಷನ್ ಅನ್ನ ಬರೀರಿ. ಶಿ ಅನ್ನೋದು ಸಬ್ಜೆಕ್ಟಿವ್ ಪ್ರನೌನ್ ಅದ ರೀ, ಇದು
ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಹೋಯ್ತಪ್ಪ ಅಂದ್ರೆ ಏನಾಗುತ್ತೋ ಆಬ್ಜೆಕ್ಟಿವ್ ಪ್ರೊನೌನ್ ಆಗುತ್ತೋ, ಹಾಗಾಗಿ ಶಿ ಇದ್ದದ್ದು ಏನಾಗುತ್ತೆ ರೀ ಹರ್ ಆಗುತ್ತ. ನೆಕ್ಸ್ಟ್ ಆಸ್ ಇಟ್ ಈಸ್ ಯು ಕ್ಯಾನ್ ಕೀಪ್ ದ ಕ್ವಶನ್ ಮಾರ್ಕ್. ಐ ಹೋಪ್ ಇದು ಕೂಡ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ, ದೆನ್ ಐ ವಿಲ್ ಕಮ್ ವಿತ್ ದ ಸೊಲ್ಯೂಷನ್. ಓಕೆ, ಇನ್ನೊಂದು ಕ್ವಶನ್ ಅನ್ನ ನಾವಿಲ್ಲಿ ನೋಡೋಣ. ಯಾವ್ದದಪ್ಪ ಅಂತಂದ್ರ ಕ್ವಶನ್ ಫೆನ್ ಅದ ನೋಡ್ರಿ. ಓಕೆ, ಈ ಒಂದು ಫೆನ್ ಕೊಟ್ಟಾಗ ನಾವ್ ಯಾವ ರೀತಿ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಹಾಗಾದ್ರ ಫೆನ್ ಅಂದ್ರೆ ಏನ್ರಿ? ಕನ್ನಡದಲ್ಲಿ ನಾವೇನಂತ ಕರಿತೀವಿ? ಯಾವಾಗ. ಫೆನ್ ಅಂದ್ರೆ ಏನ್ರಿ? ಸಾರಿ, ಯಾವಾಗ. ಓಕೆ, ಇದನ್ನ ಆಕ್ಟಿವ್ ವಾಯ್ಸ್ ಅಲ್ಲಿ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಿದಾರೆ ನೋಡ್ರಿ. ವೆನ್ ವಿಲ್ ದೇ ಫಿನಿಶ್ ದ ಪ್ರಾಜೆಕ್ಟ್? ಅವರು ಪ್ರಾಜೆಕ್ಟ್ ಅನ್ನ ಯಾವಾಗ ಮುಗಿಸ್ತಾರೆ? ಇದು ಏನದ ರೀ? ಯಾವ ಟೆನ್ಸ್ ಅಲ್ಲಿ ಅದ? ಫ್ಯೂಚರ್ ಟೆನ್ಸ್ ಅಲ್ಲಿ ಅದ ರೀ. ಅದ್ರಾಗ ನಾವು ಸ್ಪೆಷಲ್ ಆಗಿ ನೋಡ್ತಾ ಹೋದ್ರ ಸಿಂಪಲ್ ಫ್ಯೂಚರ್ ಅದ ರೀ. ಈ ಫ್ಯೂಚರ್ ಟೆನ್ಸ್ ಅನ್ನ ಅಷ್ಟು ನಾವು ಕನ್ಸಿಡರ್ ಮಾಡಂಗಿಲ್ಲ. ಇಟ್ ಈಸ್ ದ ಸ್ಟಡಿ ಆಫ್ ಮಾಡೆಲ್ಸ್ ಅಂತ ಕರಿತೀವ್ರಿ. ಆ ರೀತಿ ಮಾಡೆಲ್ ವರ್ಬ್ ಅನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಆಕ್ಟಿವ್ ವಾಯ್ಸ್ ಗೆ ಕ್ವಶನ್ ಕೇಳಿದಾರ, ಅದನ್ನ ನಾವೀಗ ನೋಡೋಣ. ಓಕೆ, ನಾ ಏನ್ ಹೇಳಿದೀನಿ? ಕೊಟ್ಟಂತ WH ವರ್ಡ್ ಅನ್ನ ಆಸ್ ಇಟ್ ಈಸ್ ಆಗಿ ಬರೀರಿ. ಎಲ್ಲಿ? ಪ್ಯಾಸಿವ್ ವಾಯ್ಸ್ ಅಲ್ಲಿ. ನೆಕ್ಸ್ಟ್ ಏನದ ರೀ? ಮಾಡೆಲ್ ವರ್ಬ್ ಅದ, ಅದನ್ನೇ ಇಟ್ಬಿಡ್ರಿ. ನೆಕ್ಸ್ಟ್ ಹಾಗಾದ್ರ ಇಲ್ಲಿ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಅದ ರೀ. ಹಾಗಾದ್ರೆ ಈ ಸಬ್ಜೆಕ್ಟ್ ಅನ್ನ ನಾವು ತೊಗೊಳಂಗಿಲ್ಲ, ಆಬ್ಜೆಕ್ಟ್ ಇದನ್ನ ಸಬ್ಜೆಕ್ಟ್ ಮಾಡ್ಕೋತೀವಿ. ಹಾಗಾದ್ರೆ ನಮ್ಮ ಆಬ್ಜೆಕ್ಟ್ ಏನದ ರೀ? ದ ಪ್ರಾಜೆಕ್ಟ್ ಅದ. ಈ ಪ್ರಾಜೆಕ್ಟ್ ಅನ್ನ ಏನ್ ಮಾಡೋಣ? ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬರೆಯೋಣ. ಓಕೆ, ನೆಕ್ಸ್ಟ್ ಈ ಮೊಡಲ್ ವರ್ಬ್ ಕೊಟ್ಟಾಗ ಪ್ಯಾಸಿವ್ ವಾಯ್ಸ್ ಅಲ್ಲಿ ಮೊಡಲ್ ವರ್ಬ್ಸ್ ಇದ್ದಾಗ ಆ ಮೊಡಲ್ ವರ್ಬ್ ಪ್ಲಸ್ ನಾವ್ ಏನ್ ಮಾಡ್ಬೇಕು? ಅದಕ್ಕ ಬಿ ಅನ್ನ ತೆಗೆದುಕೊಳ್ಬೇಕ್ರಿ. ಹಾಗಾದ್ರ ವಿಲ್ ಇದ್ದು ವಿಲ್ ಬಿ ಆಗುತ್ತ. ಸಬ್ಜೆಕ್ಟ್ ತಗೊಂಡು ವಿಲ್ ಬಿ. ವೆನ್ ವಿಲ್ ದ ಪ್ರಾಜೆಕ್ಟ್ ಬಿ? ನೆಕ್ಸ್ಟ್ P3 ಅನ್ನೇ ಬರಿಬೇಕಲ್ರಿ. ಫಿನಿಶ್ ಏನಾಗತ್ತ? ಫಿನಿಶ್ಡ್ ಆಗುತ್ತ. ನೆಕ್ಸ್ಟ್ ನಮ್ ಕಂಜಕ್ಷನ್ ಅನ್ನ ಬೈ ಅನ್ನ ಯೂಸ್ ಮಾಡೋಣ. ನೆಕ್ಸ್ಟ್ ದೇ ಇದ್ದದ್ದು ಏನಾಗತ್ತ ರೀ? ನೋಡ್ರಿ, ಸಬ್ಜೆಕ್ಟ್ ಇದ್ದು ಏನಾಗ್ಯದ? ಆಬ್ಜೆಕ್ಟ್ ಆಗ್ಯದ, ದೆಮ್ ಆಗ್ಯದ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಆಸ್ ಇಟ್ ಇಸ್ ಇಟ್ಬಿಡ್ರಿ. ಇದು ದೇ ಅನ್ನೋದು ಸಬ್ಜೆಕ್ಟಿವ್ ಪ್ರೊನೌನ್ ಅಥವಾ ಪರ್ಸನಲ್ ಪ್ರೊನೌನ್, ಅದು ಆಬ್ಜೆಕ್ಟ್ ಪ್ಲೇಸ್ ಮೇಲೆ ಹೋದ್ರೆ ದೆಮ್ ಆಗುತ್ತ. ಐ ಹೋಪ್ ಇಟ್ ಈಸ್ ಆಲ್ಸೋ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಫೇರ್. ಓಕೆ, ಹೌ ಟು ಸಾಲ್ವ್ ಅಬೌಟ್ ದ ಫೇರ್? ಈ ಫೇರ್ ಕ್ವಶನ್ ಅನ್ನ ನಾವ್ ಯಾವ ರೀತಿ ನೋಡೋಣ. ಓಕೆ, ಫೇರ್ ಅಂದ್ರೆ ಈ ಕನ್ನಡದಾಗ ಏನಂತ ಕರಿತೀವ್ರಿ? ಎಲ್ಲಿ ಹೋಗ್ತಿ. ಓಕೆ, ಈ ಫೇರ್ ತಗೊಂಡು ಆಕ್ಟಿವ್ ವಾಯ್ಸ್ ಅಲ್ಲಿ ಒಂದು ಕ್ವಶನ್ ಅದ ರೀ, ಅದನ್ನ ನಾವೀಗ ನೋಡೋಣ. ಫೇರ್ ಡಿಡ್ ಯು ಫೈಂಡ್ ದ ಕೀಸ್? WH ವರ್ಡ್ ಅದ, ಮತ್ ಸಿಂಪಲ್ ಪಾಸ್ಟ್ ಅದ ನೋಡ್ರಿ, ಡಿಡ್. ದೆನ್ ನೆಕ್ಸ್ಟ್ ಹಿ, ಸಬ್ಜೆಕ್ಟ್. ಫೈಂಡ್ ದ ಕೀಸ್, ಆಬ್ಜೆಕ್ಟ್. ಕೀಸ್ ಆಬ್ಜೆಕ್ಟ್ ಅದ. ನಮ್ ಸಬ್ಜೆಕ್ಟ್ ಯಾವ್ದ್ರಿ? ಹಿ ಅದ. ನೆಕ್ಸ್ಟ್ ನಮ್ ವರ್ಬ್ ಯಾವ್ದು? ಫೈಂಡ್ ಅದ. ನೆಕ್ಸ್ಟ್ ಕೀಸ್ ಅನ್ನೋದು ಏನದ ರೀ? ಆಬ್ಜೆಕ್ಟ್ ಅದ. ಏನು ಡಿಫಿಕಲ್ಟಿ ಇಲ್ಲ, ಈಸಿ ಅದ. ಜಸ್ಟ್ ರೂಲ್ಸ್ ಅನ್ನ ಫಾಲೋ ಮಾಡ್ಕೋತಾ ಹೋರಿ. ಕೊಟ್ಟಂತ WH ವರ್ಡ್ ಯಾವ್ದ್ರಿ? ಫೇರ್ ಅದ. ಅದನ್ನೇ ಪ್ಯಾಸಿವ್ ವಾಯ್ಸ್ ಅಲ್ಲಿ ಆಸ್ ಇಟ್ ಇಸ್ ವೇರ್ ಬರೀರಿ. ನೆಕ್ಸ್ಟ್ ಇಲ್ಲಿ ವರ್ಬ್ ಬಂದದ. ಯಾಕೆ ಬಂದದ್ರಿ? ನಮ್ಮ ಆಬ್ಜೆಕ್ಟ್ ಇದು ಸಬ್ಜೆಕ್ಟ್ ಏನದ ರೀ? ಫ್ಲೂರಲ್ ಅದ, ಅದಕ್ಕೋಸ್ಕರ ಇಲ್ಲಿ ವರ್ಬ್ ಬಂದದ. ಅದೇ ದ ಫೈಂಡ್ ದ ಕೀ ಒಳ್ಳೆ ಸಿಂಗ್ಯುಲರ್ ಇತ್ತು, ಏನ್ ಬರ್ತಿತ್ತು? ವಾಸ್ ಬರ್ತಿತ್ತು. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ಫೈಂಡ್ ಇದ್ದದ್ದು ಫೀವರ್, ಅದರ ಫೌಂಡ್ ಅನ್ನೋದು ಏನಾಗತ್ತ ರೀ? P3 ಆಗುತ್ತ. ನೆಕ್ಸ್ಟ್ ನಿಮ್ ಪ್ರಪೋಸಿಷನ್ ಬೈ ಅನ್ನ ಯೂಸ್ ಮಾಡ್ರಿ. ನೆಕ್ಸ್ಟ್ ಹಿ ಇದ್ದದ್ದು ಸಬ್ಜೆಕ್ಟಿವ್ ಪ್ರೊನೌನ್ ಆದ್ರೆ ಇದು ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಏನಾಗುತ್ತ ರೀ? ಹಿಮ್ ಆಗುತ್ತ. ದೆನ್ ಕೀಪ್ ದ ಕ್ವಶನ್ ಮಾರ್ಕ್. ಐ ಹೋಪ್ ಇಟ್ ಈಸ್ ಆಲ್ಸೋ ಕ್ಲಿಯರ್. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕ್ರಿ. ಓಕೆ, ನೆಕ್ಸ್ಟ್ ವಿದೌಟ್ ವೇಸ್ಟಿಂಗ್ ದ ಟೈಮ್ ವಿ ವಿಲ್ ಗೋ ಥ್ರೂ ದ ನೆಕ್ಸ್ಟ್ ಕ್ವಶನ್. ಎಲ್ಲ ಐ ಹೋಪ್ ಎಲ್ಲ ಕ್ವಶನ್ಸ್ ಅನ್ನ ನಾವು ನೋಡಿದೀವಿ. ಓಕೆ, if it is useful for that, I would like to say all of the English learner, thanks for watching. Then if you liked this video class, then you can give the like for this video. Then it is useful for you. You can share this video link with your friends also. Okay, then don't forget to subscribe, because your subscription is our motivation to bring the more class the betterment of you, my dear students. And ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ
ಮತ್ತೊಂದು ವಿಡಿಯೋ ಕ್ಲಾಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಓಕೆ, ಸಿ ಯು ಸೂನ್, ಬೈ.